ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಈ ಹೊಸ ವರ್ಷ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ಸೊ ಹೋದ ವರ್ಷ ಏನೆಲ್ಲ ಆಸೆಗಳು ಈಡೇರಿಲ್ಲ ಎಲ್ಲ ಈ ವರ್ಷ ಈಡೇರಲಿ ಅಂತ ಅಂದ್ಕೊಳ್ತೀನಿ. ಕೇಳ್ಕೊಳ್ತೀನಿ. ನಂದು ನಿಮ್ಮದು ಎಲ್ಲ ಆಸೆ ಕೂಡ ಈಡೇರಲಿ. ಸೊ ಹೊಸ ವರ್ಷಕ್ಕೆ ಡಿಫ್ರೆಂಟಾಗಿ ಇವಾಗ ಚಾನಲ್ ನೇಮ್ ಕೂಡ ಚೇಂಜ್ ಮಾಡಿಬಿಟ್ಟಿದ್ದೀನಿ, ವೇದಸಿರಿ ಅಂತ. ಯಾಕಂದರೆ ನನ್ನ ಹೆಸ್ರಲ್ಲಂತೂ ಏನು ಲಕ್ ಅನ್ನೋದಿಲ್ಲ ಅನಿಸುತ್ತೆ. ಹಾಗಾಗಿ ನನ್ನ ಮಕ್ಕಳ ಹೆಸ್ರನ್ನ ಹಾಕ್ಬಿಡೋಣ ಅಂದ್ಕೊಂಡು ಸೊ ಅವ್ರ ಹೆಸ್ರನ್ನ ಹಾಕಿದ್ದೀನಿ. ಇವಾಗ ರೆಡಿ ಆಗಿದ್ದೀವಿ ನಾವು. ಒಂದು ನಿಮಿಷ. ಸೊ ಇವಾಗ ರೆಡಿ ಆಗಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇದೆ. ನಿನ್ನೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು, ಬಟ್ ಇವತ್ತು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಅವ್ರಿಗೆ ಬಟ್ಟೆ ಕೂಡ ತೊಗೊಂಡಿಲ್ಲ ಇನ್ನೂ. ಅವ್ರು ಬೇಡ ಬಟ್ಟೆ ಏನೂ ಅಂತಂತಿದ್ರು, ಪಾಪು ಬರ್ಡೇಗೆ ತೊಗೊಂಡಿದ್ವಲ್ಲ ಅಂತ. ಸೊ ನಾನು ಇರಲಿ ಬೇಕು ಬಟ್ಟೆ ಅಂದ್ಬಿಟ್ಟು ಹೇಳಿದ್ದೀನಿ. ನೋಡೋಣ ಏನು ತಗೋತಾರೆ ಏನು ಎತ್ತ ಅಂತ. ಸೊ ಇವಾಗ ಅಲ್ಲಿಗೆ ಶಾಪಿಂಗ್ ಅಂತ ಹೋಗಬೇಕು. ಜೊತೆಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಹೀಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇದೆಲ್ಲ ಬೆಡ್ ಏನು ಅಂದ್ಕೋಬೇಡಿ. ಸೊ ಇದು ಕುರ್ತಿ ನಾನು ದೀಪಾವಳಿ ಹಬ್ಬದಲ್ಲಿ ಹಾಕ್ಕೊಂಡಿದ್ದೆ. ಸೊ ಅದಾದಮೇಲೆ ಇವತ್ತೇ ಹಾಕೋತಾ ಇರೋದು. ಇದು ತುಂಬ ಕಮ್ಮಿ ರೇಟ್, ಬಟ್ ರಿಚ್ ಲುಕ್ ಕೊಡುತ್ತೆ. ಒಂಥರ ಸಿಲ್ಕ್ ಕ್ಲಾತ್. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನಾನು. ಎಷ್ಟು 200 ಅಷ್ಟೇ ಅನಿಸುತ್ತೆ ಈ ಕುರ್ತಿ. ಮತ್ತು ಇವಾಗ ಮಕ್ಕಳಿಬ್ಬರು ರೆಡಿಯಾಗಿದ್ದಾರೆ. ಇವಾಗ ನಾವು ಟೆಂಪಲ್ಗೆ ಹೊರಡ್ತೀವಿ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹಾಗೆ ನಾನು ನೆಕ್ಸ್ಟ್ ಇವತ್ತಿಂದ ಅಂದರೆ ಜನವರಿ 1ನೇ ತಾರೀಕಿಂದ ಡೈಲಿ ವಿಡಿಯೋ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ನೋಡೋಣ ಆಗುತ್ತಾ ಇಲ್ವಾ, ಅದು ಟಾಸ್ಕ್ ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಅಂತ. ಅಟ್ಲೀಸ್ಟ್ 30 ಡೇಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಲಾಸ್ಟ್ ಟೈಮ್ 30 ಡೇಸ್ ಕಂಟಿನ್ಯೂಸ್ ಹಾಕಿದ್ದೆ. ಅವಾಗ ಚೆನ್ನಾಗಿ ವ್ಯೂಸ್ ಆಗಿತ್ತು, ವ್ಯೂವರ್ಸ್ ಕೂಡ ಸಿಕ್ಕಿದ್ರಿ. ಹಾಗಾಗಿ ಈಗ ಮತ್ತೆ ಕಂಟಿನ್ಯೂ ಮಾಡೋಣ. ಆ ಥರ 1 ಮಂತ್ ರೆಗ್ಯುಲರಾಗಿ ಹಾಕ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೀವೆಲ್ಲ ನನಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ. ಬಾಯ್. ಯಶು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಅವರು ದೀಪ ಹಚ್ಚಿ, ನೀವೇನೇ ಬರ್ಡೇ ಅಲ್ವಾ ನಿಮ್ದು ಇವತ್ತು, ನೀವೇ ಪೂಜೆ ಮಾಡಿ ಅಂದೆ. ಹಾಗಾಗಿ ಅವರನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಹಾಯ್, ನೋಡಿಲ್ಲಿ ನೋಡಿಲ್ಲಿ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ. ಹಾಗೆ ಇವತ್ತು ನಮ್ಮ ಪುಟ್ಟಗೌಡರು ಬೆಳ್ಳಿ ಬಾಯ್ ಆಗಿಬಿಟ್ಟಿದ್ದಾರೆ. ಅಂದರೆ ಇವತ್ತು ಬೆಳ್ಳಿದು ಚೈನ್, ಹಾಗೆಯೇ ಬೆಳ್ಳಿದು ಹೊಸ ಬಳೆ, ಜೊತೆಗೆ ಉಡ್ದಾರ ಎಲ್ಲನೂ ಹಾಕ್ಕೊಂಡು ಸಿಲ್ವರ್ ಬಾಯ್ ಆಗಿಬಿಟ್ಟಿದ್ದಾನೆ ಅವನು. ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ರಲ್ವ, ಲಿರಿಷಾ ರೆಡಿಯಾಗಿ ಹೋಗ್ತಾ ಇದ್ಲು ಸ್ಕೂಲ್ಗೆ. ಇವತ್ತು ಸ್ಕೂಲಲ್ಲಿ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಂದಿದ್ರಂತೆ. ಅವಳು ಅದೇ ಬಟ್ಟೆ ಬೇಕು ಅಂತ ಹೇಳಿಬಿಟ್ಟು ಅದೇ ಬಟ್ಟೆ ಹಾಕ್ಕೊಂಡು ಹೋದ್ಲು ಸ್ಕೂಲ್ಗೆ. ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತಂದರು ಯಶು. ಬಟ್ ನಾನು ಬೇಡ, ಹೊಸ ಬಟ್ಟೆ ತಗೊಳ್ಳೋಣ ಫಸ್ಟು, ಅಲ್ಲೇ ಟ್ರಯಲ್ ರೂಮಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಫಸ್ಟ್ ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ವಿ. ರಾಯರ ಮಠಕ್ಕೆ ಅಂತ ಬಂದ್ವಿ. ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು, ಕ್ಯೂ ಇತ್ತು. ಹಿಂದೆಗಡೆ ಗಣೇಶ ದೇವಸ್ಥಾನ ಇದೆ, ಅಲ್ಲಿವರೆಗೂ ಕ್ಯೂ ಇತ್ತು. ಮಂಡ್ಯದಲ್ಲಿರೋರು ಗೊತ್ತಿರುತ್ತೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಗಣಪತಿ ದೇವಸ್ಥಾನದವರೆಗೂ ಕ್ಯೂ ಇತ್ತು. ಪಾಪುಗಳನ್ನ ಇಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಈಚೆಯಿಂದನೇ ಕೈ ಮುಗಿದ್ಬಿಟ್ಟು ಗಣೇಶನ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲಿ ಒಂದು ಬಟ್ಟೆ ಅಂಗಡಿಗೆ ಬಂದ್ವಿ. ಇದು ಸಾಡೆ ಚರ್ಚ್ ಇದೆಯಲ್ಲ, ಅದರ ಅಪೋಸಿಟ್ ಬರುತ್ತೆ. ಇಲ್ಲಿ ಲಿರಿಷಾ ಏನಂದರೆ ಅಲ್ಲಿ ಜಿಂಗಲ್ ಬೆಲ್ ಮಾಡ್ತಿದ್ದಾರೆ, ನಾನು ಹೋಗಬೇಕು, ಕರ್ಕೊಂಡು ಹೋಗು ಅಲ್ಲಿಗೆ ಕ್ರಿಸ್ಮಸ್ಗೆ ಅಂತ ಹಠ ಮಾಡ್ತಾ ಇದ್ಲು. ನಾನು ಹೇಳಿದೆ ಇಲ್ಲ, ಹಂಗೆಲ್ಲ ಹೋಗಬಾರ್ದು, ಅಲ್ಲಿಗೆ ಹೇಗೆ ಹೋಗೋದೆಲ್ಲ ನಮಗೆ ಗೊತ್ತಿಲ್ಲ, ಸೊ ನಮ್ಮನ್ನ ಒಳಗಡೆ ಸೇರಿಸಲ್ಲ ಅವರು, ಒಳಗಡೆ ಕಳಿಸ್ಬಿಡ್ತಾರೆ, ಹಂಗೆಲ್ಲ ಹೋಗಬಾರ್ದು ಅಂತ ಏನೇನೋ ಹೇಳ್ತಾ ಇದ್ರೆ. ಬಟ್ ಅವಳು ಹಠ ಮಾಡ್ತಾನೆ ಇದ್ದಾಳೆ, ಹೋಗಲೇಬೇಕು ನಾನು ಅಲ್ಲಿಗೆ ಅಂತ. ಅದಕ್ಕೆ ಕರ್ಕೊಂಡೋಗಿಲ್ಲ ಅಂತ ಮುನ್ಸ್ಕೊಂಡು ನಿಂತಿದ್ಲು. ಇಲ್ಲಿ ಯಶು ಬಟ್ಟೆ ಸೆಲೆಕ್ಷನ್ ಮಾಡಿಕೊಂಡ್ರು. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಡಿಸೆಂಬರ್ 31ಗೆ ಯಶು ಬರ್ಡೇ ಇರೋದು, ಬಟ್ ನಾವು ಹಿಂದಿನ ದಿನ ಸೆಲೆಬ್ರೇಟ್ ಮಾಡೋದಕ್ಕಾಗಲಿಲ್ಲ. ಅವರು ನೆಕ್ಸ್ಟ್ ಡೇ ಹೋಗೋಣ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತಂದರು. ಹಾಗಾಗಿ ಹೊಸ ವರ್ಷದ ದಿನ ನಾನು ಬರ್ಡೇ ಸೆಲೆಬ್ರೇಷನ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಿಂಪಲ್ಲಾಗಿ ನಾವೇ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ. ಇಲ್ಲಿ ಪಾಪು ಮಲಗಿದ್ದ, ಅವ್ನು ಎದ್ಬಿಟ್ಟು ಅಳ್ತಿದ್ದಾನೆ ನಾನು ಬೇಕು ಅಂತ. ಆಮೇಲೆ ನನ್ನ ನೋಡಿ ನನ್ನ ಹತ್ರ ಬಂದಮೇಲೆ ಸುಮ್ಮನೆ ಆದ. ಇಲ್ಲಿ ನಾವು ಯಶುಗೆ ಅರ್ಚನೆ ಮಾಡಿಸ್ಬಿಟ್ಟು, ಬರ್ಡೇ ಅಲ್ವಾ ಸೊ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ.
ಸೊ ಮನೆಗೆ ಬಂದ್ವಿ. ಫಸ್ಟು ಪಾಪುಗೆ ಊಟ ತಿನ್ನಿಸ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಯಾಕಂದರೆ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿತ್ತು ದೇವಸ್ಥಾನದಿಂದ ಬಂದು ಸ್ವಲ್ಪ ಕೂತು ನಿಂತು ಮಾಡೋಷ್ಟರಲ್ಲಿ. ಹಾಗಾಗಿ ಅವನಿಗೆ ಫಸ್ಟು ಸರಿ ಮಾಡಿಬಿಡೋಣ. ಮಾರ್ನಿಂಗ್ 2 ಟೈಮ್ ನಾನು ರೈಸ್ ತಿನ್ನಿಸಿದ್ದೆ. ಅದಕ್ಕೆ ಇವಾಗ ನೈಟ್ ಸರಿ ತಿನ್ಸೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಅಲ್ಲಿ ನಿಮಿಷ ಅಂಬದು ಫೋಟೋ ಕೊಟ್ಟಿದ್ರಂತೆ ನಮ್ಮಮ್ಮ. ಅದನ್ನ ತೊಗೊಂಬಂದ್ಬಿಟ್ಟು ಇವಳು ಎಲ್ರಿಗೂ ನಮಸ್ಕಾರ ಮಾಡಿಸ್ತಾ ಇದ್ಲು. ನಾನು ಈ ಕಡೆ ರಾಗಿ ಸರಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬರ್ತಾ ಆನ್ ದಿ ವೇ ನಾನು ಮಶ್ರೂಮ್ ತೊಗೊಂಡು ಬಂದಿದ್ದೆ. ಮಶ್ರೂಮ್ ಬಿರಿಯಾನಿ ಮಾಡೋಣ, ಜೊತೆಗೆ ಮಶ್ರೂಮ್ ಕಬಾಬ್, ಹಾಗೆ ಸ್ವಲ್ಪ ಸ್ವೀಟ್ಗೆ ಅಂತ ಇದು ಸಬ್ಬಕ್ಕಿ ಬರುತ್ತಲ್ಲ, ಸಾಬೂದಾನ. ಸೊ ಅದನ್ನು ಬೆಳಿಗ್ಗೆನೇ ನೆನೆಸಿದ್ದೆ. ಅದನ್ನು ಮತ್ತು ಶಾವಿಗೆ ಹಾಕಿ ಖೀರ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಶು ಅಂತೂ ಅವರು ಮತ್ತೆ ಕೆಲಸ ಇದೆ ಅಂತ ಹೊರಟ್ಬಿಟ್ರು. ಬಟ್ ಪಾಪುನ ಇಟ್ಕೊಂಡು ಮತ್ತೆ ಎಲ್ಲ ಕುಕ್ಕಿಂಗ್ ಮಾಡುವಷ್ಟರಲ್ಲಿ ನನಗಂತೂ ಸಾಕಾಯಿತು. ಸರಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹೊತ್ತದು ತಣ್ಣಗಾಗಲಿ ಅಂತ ಸಿಲ್ವರ್ ಬೌಲ್ಗೆ ಹಾಕಿ ಇಟ್ಬಿಟ್ಟು ಕುಕ್ಕಿಂಗಿಗೆ ಏನು ಬೇಕೋ ಅದನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. Yay! Yay! ಇಲ್ಲಿ 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 ಇದೊಂದು ಕ್ಲಾಪ್ ಮಾಡು, ಕ್ಲಾಪ್ ಮಾಡು ಪಾಪ, ಕ್ಲಾಪ್. ವೇದಾಂತ್ ಅಂತೂ ಸ್ವಲ್ಪ ಫಾಸ್ಟ್ ಇದ್ದಾನೆ ಅಂತಲೇ ಹೇಳ್ಬೋದು. ನಾನು ಒಂದ್ಸಲ ತೋರಿಸಿದ ತಕ್ಷಣ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇವಾಗಲೂ ಅಷ್ಟೇ ಅದನ್ನು ಹಿಂಗೆ ಕೊಟ್ಟೆ ಒಳಗಡೆ ಹಾಕು ಅಂತ ಹಾಕಿಬಿಟ್ಟು ಬಕ್ಕೊಂಡು ಬೇರೆ ನೋಡ್ತಿದ್ದಾನೆ ಅಲ್ಲಿ ಏನಾಗ್ತಿದೆ ಅದು ಅಂತ. ಸೊ ಮಕ್ಕಳು ಈ ಥರ ಹಾಡೋದನ್ನು ನೋಡೋದೇ ಚೆಂದ. ಇವಾಗ ಬಂದು ಮಶ್ರೂಮ್ ಬಿರಿಯಾನಿಗೆಲ್ಲ ರೆಡಿ ಮಾಡಿಕೊಂಡು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗೆಯೇ ಖೀರಿಗೆ ನಾನು ಸ್ವಲ್ಪ ಸಾಬೂದಾನ ನೆನೆಸಿದ್ದೆ ಅಲ್ವಾ, ನಾನು ಫಸ್ಟ್ ಟೈಮ್ ಸಾಬೂದಾನ ಅಂದರೆ ಸಬ್ಬಕ್ಕಿ ಹಾಕಿ ನಾನು ಖೀರ್ ಮಾಡಿದ್ದು ಚೆನ್ನಾಗಾಗಿತ್ತು. ಈ ಸಲ ಫಸ್ಟ್ ಟೈಮ್ ನಾನು ಮಾಡಿದ್ದು. ಡಿಮಾರ್ಟ್ಗೆ ಹೋಗಿದ್ದಾಗ ಅದು ಸಣ್ಣಗೆ ಬರುತ್ತೆ ನೋಡಿ, ನ್ಯಾನೋ ಅಂತೇನೋ ಹೇಳ್ತಾರೆ ಅನ್ಸುತ್ತೆ, ಅದಕ್ಕೆ ನ್ಯಾನೋ ಸಬ್ಬಕ್ಕಿನೋ ಏನೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಸಣ್ಣಕ್ಕಿರುತ್ತೆ ಸಾಬೂದಾನ ಒಂದು, ಅದನ್ನು ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮು ಡಿಮಾರ್ಟ್ಗೆ ಹೋದಾಗ. ಅದನ್ನು ಹಾಕಿ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಲಿರಿಶನ್ಗೆ ಬಿರಿಯಾನಿ ಇಷ್ಟ ಆಗಲಿಲ್ವಂತೆ, ಕಬಾಬ್ ಮಾತ್ರ ಚೆನ್ನಾಗಿತ್ತಂತೆ. ಇನ್ನು ಲೇರಿಶಂಗೆ ಯಶು ಊಟ ತಿನ್ನಿಸ್ತಾಯಿದ್ರು. ಅಷ್ಟರಲ್ಲಿ ನಾನು ಪಾಪು ಯಾಕೋ ನಿದ್ದೆ ಬರೋ ಥರ ಆಡ್ತಿದ್ದ. ಅವನು ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ, ಮಲ್ಕೊಬಿಡ್ತಾನಲ್ಲ ಅಂದ್ಬಿಟ್ಟು ಸ್ವಲ್ಪ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಇದು ಟೇಬಲ್ ಇಟ್ಬಿಟ್ಟು ಕೇಕ್ನ ಅದ್ರ ಮೇಲೆ ಇಡೋದಷ್ಟೇ, ಸಿಂಪಲ್ಲಾಗಿ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಅದು ಪಪ್ಪನ ಮನೆ ಹ್ಯಾಪಿ ಬರ್ಡೇ ನಿಂದ ಅದ ಇವತ್ತು, ನಿಂದಾಯ್ತು ವಾಲೆ. ಇನ್ನು ರೆಡಿ ನೀನಿಂದ ಇರು ಕಟ್ ಮಾಡಿ ಮನೆ.
ಯಶೋ ಇದಾಗಿತ್ತು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಕಾಪಿರೈಟ್ ಕ್ಲೈಮ್ ಬಂದುಬಿಡುತ್ತೆ ಮೂವೀಸ್ದು ಸಾಂಗ್ಸ್ಗಳನ್ನ ಹಾಕಿದ್ರೆ, ಹಾಗಾಗಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ಹೀಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಮಶ್ರೂಮ್ ಬಿರಿಯಾನಿ, ಕಬಾಬ್ ಹಾಗೆಯೇ ಇದು ಖೀರ್ ಮಾಡಿದ್ದೆ. ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ವೆಜ್ ಮೀಲ್ಸ್ ಆಗಿತ್ತು. ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಪತಿದೇವ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ಹ್ಯಾಪಿ ಬರ್ಡೇ ಅಂತ ಹೇಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.